ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಒಳ್ಳೆಯ ಒಂದು ದಿನ ದೇವರ ವಾಕ್ಯ ಆಲಿಸಲು ಪ್ರಾರ್ಥಿಸಲು ದೇವರು ನಮಗೆ ನೀಡಿದ್ದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರತಿನಿತ್ಯವೂ ದೇವರ ಒಳಿತು ಅನುಭವಿಸಲು, ದೇವರ ಕರುಣೆ ಅನುಭವಿಸಲು, ದೇವರ ಪ್ರೀತಿ ಅನುಭವಿಸಲು ಪವಿತ್ರಾತ್ಮರು ನೀಡುವ ಎಲ್ಲ ಒಳ್ಳೆಯ ಸಮಯಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭುವೇ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ದೇವರ ವಾಕ್ಯವನ್ನು ಸ್ವೀಕರಿಸುವ ಎಲ್ಲ ವ್ಯಕ್ತಿಗಳನ್ನು ಈಗ ನಿಮ್ಮ ಕರಗಳಿಗೆ ಪೂರ್ಣವಾಗಿ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಪ್ರಿಯರೇ, ದೇವರ ಅದ್ಭುತ ಕಾಣಲು ನೀವು ಪ್ರಾರ್ಥಿಸುವ ಎಲ್ಲ ವಿಷಯಕ್ಕಾಗಿ, ನಿಮ್ಮ ಆರೋಗ್ಯಕ್ಕಾಗಿ, ದೀರ್ಘ ಆಯಸ್ಸಿಗಾಗಿ ನೀವು ಪ್ರಾರ್ಥಿಸುವ ಎಲ್ಲ ಕಾರ್ಯವು ಸಫಲವಾಗಲು ದೇವರ ಕರಗಳಿಗೆ ಸಂಪೂರ್ಣವಾಗಿ ಸಮರ್ಪಿಸಿ ಪ್ರಾರ್ಥಿಸೋಣ. ಇಂದು ನಾವು ಆಲಿಸುವ ದೇವರ ವಾಕ್ಯ 91ನೇ ಕೀರ್ತನೆಯನ್ನು ಆಲಿಸೋಣ. ಪರಾತ್ಪರ ಪ್ರಭುವಿನ ಮೊರೆಯೊಕ್ಕಿರೋರು, ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನು. ನಾನಾತನಿಗೆ ನೀನೇ ನನ್ನ ರಕ್ಷಕನು, ದುರ್ಗವು, ನಾನಂಬಿದ ದೇವನು ಎನ್ನುವೆನು. ತಪ್ಪಿಸುವಾತನು ಬೇಟೆಗಾರನ ಬಲೆಯಿಂದ, ರಕ್ಷಿಸುವನು ಮಾರಕವಾದ ವ್ಯಾಧಿಯಿಂದ. ಉದಗಿಸುವನು ನಿನ್ನನ್ನು ತನ್ನ ಗರಿಗಳ ತೆಕ್ಕೆಯಲ್ಲಿ, ಆಶ್ರಯ ಪಡಿವೆ ನೀ ಆತನ ರೆಕ್ಕೆಗಳಡಿಯಲ್ಲಿ. ರಕ್ಷಣೆಯ ಕವಚವಿದೆ ಆತನು ಕೊಟ್ಟ ಮಾತಿನಲ್ಲಿ, ನೀನು ಅಂಜಬೇಕಾಗಿಲ್ಲ ಇರುಳಿನ ದುರಿತಕ್ಕೆ, ಅಗಲಲ್ಲಿ ಆರಿ ಬರುವ ಬಿರುಸು ಬಾಣಕ್ಕೆ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೆ, ನಡು ಅಗಲೇ ಪೀಡಿಸುವ ಜಾಡಿಯಕ್ಕೆ. ಬೀಳಬಹುದು 1000 ಹೆಣಗಳು ಪಕ್ಕದಲ್ಲೇ, 10,000 ಹೆಣಗಳು ನಿನ್ನ ಬಲಗಡೆಯಲ್ಲೇ, ಅಂತ ಕೇಳೊಂದು ಬಾರದು ನಿನ್ನ ಪಾಲಿಗೆ. ನೀನಿದನ್ನು ಕಣ್ಣಾರೆ ಕಾಣುವೆ, ದುರುಳರ ದಂಡನೆಯನ್ನು ನೋಡುವೆ. ಪ್ರಭುವನ್ನೇ ನಿನ್ನ ಆಶ್ರಯವಾಗಿಸಿಕೊಂಡಿರುವುದರಿಂದ, ಪರಾತ್ಪರನೇ ನಿನ್ನ ನಿವಾಸ ಆಗಿಸಿಕೊಂಡಿದ್ದರಿಂದ ಹಾನಿಯೊಂದು ನಿನಗೆ ಸಂಭವಿಸದು, ಕೆಡುಕು ನಿನ್ನ ಗುಡಾರದ ಬಳಿ ಸುಳಿಯದು. ನೀನು ಓದಡೆಯಲ್ಲ, ನಿನ್ನ ಕಾಯುವುದಕ್ಕೆ ಕೊಟ್ಟಿಹನಾಥ ಕಟ್ಟಳೆ ತನ್ನ ದೂತರಿಗೆ. ನಿನ್ನ ಕಾಲು ಕಲ್ಲಿಗೆ ತಾಗದಂತೆ ನಿನ್ನನ್ನೆತ್ತಿಕೊಳ್ಳುವರು ಕೈಗಳಲ್ಲೇ. ಸಿಂಹಗಳ ಮೇಲೂ ಸರ್ಪಗಳ ಮೇಲೂ ನಡೆಯುವೆ, ಪ್ರಾಯದ ಸಿಂಹವನ್ನು ಘಟಸರ್ಪವನ್ನು ತುಳಿದು ಬಿಡುವೆ. ಪ್ರಭು ನನ್ನ ಭಕ್ತನಾದ್ದರಿಂದ ವಿಮೋಚಿಸುವೆನು ಅವನನ್ನು, ನನ್ನ ನಾಮವನ್ನು ಅರಿತವನಾದ್ದರಿಂದ ರಕ್ಷಿಸುವೆನು. ನನಗೆ ಮೊರೆಯಿಟ್ಟಾಗ ಕಿವಿಗೊಡುವೆನು, ಸಂಕಟದೊಳು ಅವನ ಸಂಗಡ ಇರುವೆನು. ಅವನನ್ನು ಉದ್ಧರಿಸಿ ಘನಪಡಿಸುವೆನು, ದೀರ್ಘಾಯುಸ್ಸನ್ನಿತ್ತು ತೃಪ್ತಿಪಡಿಸುವೆನು. ನಾನು ನೀಡುವ ಮುಕ್ತಿಯನ್ನು ಅವನಿಗೆ ಮನಗಾಣಿಸುವೆನು. ಪ್ರಿಯರೇ, ಈ ಕೀರ್ತನೆ ನಮಗೆ ಒಂದು ಕಂಠಪಾಠವಾಗಿದೆ. ನಮ್ಮೆಲ್ಲರಿಗೂ ಅರಿತ ಒಂದು ದೇವರ ವಾಕ್ಯವಾಗಿದೆ. ದೇವರ ಭಕ್ತರಿಗೆ ಸಮಸ್ಯೆ ಇಲ್ಲವೆಂದು ಅಲ್ಲ ಹೇಳಿದ್ದು, ಇದ್ದರೂ ದೇವರು ಹೇಗೆ ಅವರನ್ನು ಸಂರಕ್ಷಿಸುತ್ತಾರೆ ಎಂದು ವಾಕ್ಯಗಳಲ್ಲಿ ಬರೆದಿದೆ. ಅನೇಕ ಕಾರ್ಯಗಳಲ್ಲಿ ಕಷ್ಟ, ರೋಗ, ನಿರೀಕ್ಷಿಸದ ಹಾಗೆ ಮೇಲೆ ಮೇಲೆ ಬರುವಾಗ ದೇವರು ನಿನ್ನನ್ನು ಹೇಗೆ ಅದ್ಭುತವಾಗಿ ಸಂರಕ್ಷಿಸುತ್ತಾರೆ ಎಂದು ದೇವರ ವಾಕ್ಯದಲ್ಲಿ ನಾವು ಆಲಿಸಿದ್ದೆವು. ಪ್ರಿಯರೇ, ನಾವು ಹೇಳುವುದು ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿನ ಬಗೆಯಲ್ಲ. ಯಾವ ವಿಪತ್ತು ವಿನಾಶವಿದ್ದರೂ ಸಂರಕ್ಷಿಸುವ ಸಲಗುವ ದೇವರಿದ್ದಾರೆ ಎಂದು. ದೇವರು ರೆಕ್ಕೆಗಳ ಒಳಗೆ ನಮ್ಮನ್ನು ಎಲ್ಲಾ ಕಷ್ಟ ಸಂಕಟದಿಂದ, ನೋವಿನಿಂದ, ರೋಗದಿಂದ ಮುಚ್ಚಿ ಕಾಪಾಡುತ್ತಾರೆ ಎಂದು ಈ ಕೀರ್ತನೆ ನಮಗೆ ಕಂಠಪಾಠವಾಗಿದೆ. ಆದರೂ ಪೂರ್ಣ ಜ್ಞಾನದಿಂದ ಹೇಳೋಣ, ಪ್ರಭುವೇ, ನಾನು ನಿಮ್ಮನ್ನು ಆಶ್ರಯಿಸುತ್ತೇನೆ, ಪೂರ್ಣವಾಗಿ ನನ್ನನ್ನೇ ನಾನು ಸಮರ್ಪಿಸುತ್ತೇನೆ. ನಮ್ಮ ಎಲ್ಲ ಸಂಕಟಗಳನ್ನು, ರೋಗಗಳನ್ನು, ಸಾಲಗಳನ್ನು, ಸಮಸ್ಯೆಗಳನ್ನು, ನಮ್ಮ ಕಷ್ಟ ಏನೇ ಆಗಿರಲಿ ದೇವರ ಕರಗಳಿಗೆ ಈ ಕ್ಷಣದಲ್ಲಿ ಸಮರ್ಪಿಸೋಣ. ಸಂರಕ್ಷಿಸಿರಿ ಎಂದು ಬೇಡೋಣ. ಈ ವಾಕ್ಯವನ್ನು ವಿಶ್ವಾಸಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಆಮೇನ್. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.